ಹಲೋ ಫ್ರೆಂಡ್ಸ್, ನಾವಿವತ್ತು ಪೊಸಿಷನ್ ಸೈಜಿಂಗ್ನ ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪೊಸಿಷನ್ ಸೈಜಿಂಗ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಾವು ಯಾವ ಟೈಮ್ ಫ್ರೇಮಲ್ಲಿ ಟ್ರೇಡಿಂಗ್ನ ಮಾಡ್ತಾ ಇದ್ದೀವಿ, ನಮ್ಮ ಕ್ವಾಂಟಿಟಿನ ಯಾವಾಗ ಟ್ರೇಡಿಂಗಲ್ಲಿ ಇನ್ಕ್ರೀಸ್ ಮಾಡಬೇಕು, ಯಾವಾಗ ಡಿಕ್ರೀಸ್ ಮಾಡಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ನಾನು ಯಾವಾಗಲೂ ಟ್ರೇಡಿಂಗ್ನ ಮಾಡುವಾಗ, ಸೊ ಈಗ 4 ಅವರ್ಸ್ ಟೈಮ್ ಫ್ರೇಮಲ್ಲಿ ನಾನು ಟ್ರೇಡಿಂಗ್ನ ಮಾಡ್ತಿದ್ದೀನಿ ಅಂತಂದರೆ 1 ಅವರ್ 4 ಅವರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸಿಕ್ಕರೆ, ಐ ಆಮ್ ರಿಪೀಟಿಂಗ್ ದಿಸ್, 1 ಅವರ್ 4 ಅವರ್ ಇದು ಹೈಯರ್ ಟೈಮ್ ಫ್ರೇಮ್ ಟ್ರೇಡಿಂಗ್ ಮಾಡುವಾಗ. ಈ ಟೈಮ್ ಫ್ರೇಮಲ್ಲಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸಿಕ್ಕರೆ ನಾನು ಕ್ವಾಂಟಿಟಿ ಜಾಸ್ತಿ ತಗೋತೀನಿ, ಬಿಕಾಸ್ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗೆ ತುಂಬ ಶಕ್ತಿ ಇರುತ್ತೆ. ಇನ್ನು 15 ನಿಮಿಷದ ಟೈಮ್ ಫ್ರೇಮಲ್ಲಿ ನಂಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸಿಕ್ಕರೆ ಇದು ಇಂಟ್ರಾಡೇಗೆ ಮಾತ್ರ ಸ್ಟ್ರಾಂಗ್, ಶಾರ್ಟ್ ಟರ್ಮ್ ಮಾಡೋ ಹಂಗಿಲ್ಲ. ಸೊ ಇದ್ರಲ್ಲಿ ನಾನು ಮೀಡಿಯಂ ಕ್ವಾಂಟಿಟಿನ ತಗೋತೀನಿ. ಸೊ 5 ಮಿನಿಟ್ಸ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸಿಕ್ಕರೆ ಇದು ತುಂಬಾ ವೀಕ್ ಆಗಿರೋದ್ರಿಂದ ಕ್ವಾಂಟಿಟಿನ ಬಹಳ ಕಡಿಮೆ ಮಾಡ್ತೀನಿ. ಸೊ ನಿಮಗೆ ಆಸ್ ಅ ಟ್ರೇಡರ್ ಪೊಸಿಷನ್ ಸೈಜಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಯಾವ ಟೈಮಲ್ಲಿ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಬೇಕು, ಯಾವ ಟೈಮಲ್ಲಿ ಕ್ವಾಂಟಿಟಿನ ಕಡಿಮೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದ್ರೆ, ನಿಮ್ಮ ಹತ್ರ ಕ್ಯಾಪಿಟಲ್ ಜಾಸ್ತಿ ಇರುವಾಗ ಜಾಸ್ತಿ ಕ್ವಾಂಟಿಟಿ ತಗೊಳ್ಳೋದು, ಕ್ಯಾಪಿಟಲ್ ಕಡಿಮೆ ಇರುವಾಗ ಕಡಿಮೆ ಕ್ವಾಂಟಿಟಿ ತಗೊಳ್ಳೋದು ಮಾಡಿದ್ರೆ ಇಟ್ ಇಸ್ ನಾಟ್ ಎ ಡಿಸಿಪ್ಲಿನ್ಡ್ ಟ್ರೇಡರ್. ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಕ್ಯಾಪಿಟಲ್ ಎಷ್ಟಿದೆ ನನ್ನ ಹತ್ರ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಿಂತ ಮುಂಚೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ಗೆ ಎಷ್ಟು ಶಕ್ತಿ ಇದೆ ಆ ಶಕ್ತಿಯ ಪ್ರಕಾರ ಪೊಸಿಷನ್ ಸೈಜಿಂಗ್ನ ಮಾಡಿ. ಥ್ಯಾಂಕ್ ಯು.